ಎಸ್ ವೀಕ್ಷಕರೇ, ಅಯೋಧ್ಯೆ ಮತ್ತು ಅಂಜನಾದ್ರಿ ಈ ಎರಡು ಕ್ಷೇತ್ರಗಳ ನಡುವೆ ಒಂದು ಅವಿನಾಭಾವ ಸಂಬಂಧವಿದೆ. ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಪಟ್ಟಾಭಿಷೇಕವಾದರೆ ಇಲ್ಲಿ ಅಂಜನಾದ್ರಿಯಲ್ಲಿ ರಾಮಚಂದ್ರ ಆನವೇರಿ ಅವರ ಭಕ್ತಿಯ ಸೇವೆಗೆ ಅಂಜನಾದ್ರಿ ಸನ್ನಿಧಿ ಸಾಕ್ಷಿಯಾಗಿದೆ. ವೈದಿಕ ಮಂತ್ರಘೋಷಗಳ ನಡುವೆ ರಾಮನಾಮದ ಜೈಕಾರ ಬೆಟ್ಟದ ತುಂಬ ಪ್ರತಿಧ್ವನಿಸಿತು. ಅದರ ಬಗ್ಗೆ ನೋಡೋಣ ಬನ್ನಿ. ಜನವರಿ 22 ಇಡೀ ದೇಶವೇ ರಾಮಮಯವಾಗಿದ್ದ ದಿನ. ಅಂಜನಾದ್ರಿ ಬೆಟ್ಟದಲ್ಲಿ ಅಂದು ಹಬ್ಬದ ವಾತಾವರಣ. ಮುಂಜಾನೆಯಿಂದಲೇ ಹೋಮ ಹವನಗಳು, ವೈದಿಕ ವಿಧಿವಿಧಾನಗಳೊಂದಿಗೆ ಶ್ರೀರಾಮನ ಮೂರ್ತಿಯನ್ನು ಅಲಂಕರಿಸಲಾಗಿತ್ತು. ಸಾವಿರಾರು ಮೆಟ್ಟಿಲುಗಳನ್ನು ಹತ್ತಿ ಬಂದ ಭಕ್ತರ ಮುಖದಲ್ಲಿ ಆಯಾಸವಿರಲಿಲ್ಲ. ಬದಲಿಗೆ ರಾಮಸ್ಮರಣೆಯಲ್ಲಿ ಮುಳುಗಿದ್ರು. ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿಯವರು ರಾಮಲಲ್ಲನನ್ನು ಲೋಕಾರ್ಪಣೆ ಮಾಡುತ್ತಿದ್ದರೆ, ಇತ್ತ ಅಂಜನಾದ್ರಿಯಲ್ಲಿ ರಾಮಚಂದ್ರ ಆನವೇರಿ ಅವರ ನೇತೃತ್ವದಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಗೊಂಡಿತು. ರಾಮ ಮತ್ತು ಹನುಮನ ಈ ಮಿಲನ ಕಿಷ್ಕಿಂಧೆಯ ಮಣ್ಣಿನಲ್ಲಿ ಹೊಸ ಚೈತನ್ಯವನ್ನು ತುಂಬಿತು. ಕೇಸರಿ ಧ್ವಜಗಳು ಬೆಟ್ಟದ ತುದಿಯಲ್ಲಿ ಹಾರಾಡುತ್ತಾ ಇದ್ದರೆ, ಜೈ ಶ್ರೀರಾಮ್ ಎಂಬ ಘೋಷಣೆ ಅಂಜನಾದ್ರಿಯ ಗುಹೆಗಳಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಅಯೋಧ್ಯೆ ಮತ್ತು ಅಂಜನಾದ್ರಿಗೆ ಅವಿನಾಭಾವ ಸಂಬಂಧವಿದೆ. ರಾಮಾಯಣದ ಕಥೆಯಲ್ಲಿ ರಾಮನಿಗೆ ವಾನರ ಸೈನ್ಯದ ಬಲ ಸಿಕ್ಕಿದ್ದೇ ಇಲ್ಲಿ. ಈಗ ಅದೇ ಪುಣ್ಯಭೂಮಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗಿರುವುದು ಧಾರ್ಮಿಕವಾಗಿ ಬಹಳ ದೊಡ್ಡ ಮೇಲುಗಲ್ಲು ಅಂತಲೇ ಹೇಳಬಹುದು. ಈ ಕಾರ್ಯಕ್ಕಾಗಿ ರಾಮಚಂದ್ರ ಆನವೇರಿ ಅವರು ಪಟ್ಟ ಶ್ರಮ, ಭಕ್ತರನ್ನು ಒಗ್ಗೂಡಿಸಿದ ರೀತಿ ಮತ್ತು ಅಡೆತಡೆಗಳ ನಡುವೆಯೂ ಅವರು ತೋರಿದ ಧೈರ್ಯ ಅಪ್ರತಿಮ. ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಹೊಸ ಇತಿಹಾಸಕ್ಕೆ ನಾಂದಿ ಹಾಡಿದ್ದಾರೆ. ಸಂಕಲ್ಪ ಇದ್ದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದಕ್ಕೆ ಅಂಜನಾದ್ರಿಯ ಈ ಘಟನೆಯೇ ಸಾಕ್ಷಿ. ರಾಮಚಂದ್ರ ಆನವೇರಿ ಅವರ ಭಕ್ತಿ ಮತ್ತು ಅಸಂಖ್ಯಾತ ಕಾರ್ಯಕರ್ತರ ಶ್ರಮದಿಂದಾಗಿ ಇಂದು ಅಂಜನಾದ್ರಿ ಶಿಖರದಲ್ಲಿ ರಾಮಚಂದ್ರನು ಶಾಶ್ವತವಾಗಿ ನೆಲೆಸಿದ್ದಾನೆ. ಅಯೋಧ್ಯೆಯ ರಾಮಲಲ್ಲ ಮತ್ತು ಅಂಜನಾದ್ರಿಯ ಶ್ರೀರಾಮ, ಈ ಎರಡೂ ಶಕ್ತಿ ಕೇಂದ್ರಗಳು ಭಾರತೀಯ ಸಂಸ್ಕೃತಿಯ ಎರಡು ಕಣ್ಣುಗಳಂತೆ ಕಾಣುತ್ತಿವೆ. ರಾಮಚಂದ್ರ ಆನವೇರಿ ಈ ಹೆಸರಿನ ಹಿಂದೆ ಇರುವುದು ಕೇವಲ ಒಬ್ಬ ಭಕ್ತನಲ್ಲ, ಒಬ್ಬ ತಪಸ್ವಿಯ ಸಂಕಲ್ಪ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಹೋರಾಟ ನಡೆಯುತ್ತಿದ್ದ ಕಾಲದಿಂದಲೂ ಹನುಮ ಹುಟ್ಟಿದ ಮಣ್ಣಿನಲ್ಲಿ ರಾಮನಿಗೆ ನೆಲೆ ಒದಗಿಸಬೇಕು ಎಂಬುದು ಇವರ ಆಟವಾಗಿತ್ತು. ರಾಮಚಂದ್ರ ಆನವೇರಿಯವರು ಕಂಡ ಕನಸು ಅಷ್ಟು ಸುಲಭದ್ದಾಗಿರಲಿಲ್ಲ. ಬೆಟ್ಟದ ತುದಿಯಲ್ಲಿ ಶ್ರೀರಾಮನ ಮೂರ್ತಿ ಸ್ಥಾಪನೆ ಮಾಡೋದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹಲವು ಸವಾಲುಗಳನ್ನು ಎದುರಿಸಬೇಕಾಯಿತು. ಆದರೆ ರಾಮನ ಕಾರ್ಯಕ್ಕೆ ಹನುಮನ ಅನುಗ್ರಹವಿದ್ದಾಗ ಅಡೆತಡೆಗಳು ಮಂಜಿನಂತೆ ಕರಗುತ್ತವೆ ಎಂಬುದಕ್ಕೆ ಇವರೇ ಸಾಕ್ಷಿ. ಜನವರಿ 22 ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿಯವರು ರಾಮಲಲ್ಲನ ಕಣ್ತೆರೆಸುತ್ತಿದ್ದ ಅದೇ ಮುಹೂರ್ತದಲ್ಲಿ ಅಂಜನಾದ್ರಿಯ ಶಿಖರದಲ್ಲಿ ಶಂಖನಾದ ಮೊಳಗಿತು. ರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತಿದ್ದಂತೆ ಭಕ್ತರ ಕಣ್ಣಲ್ಲಿ ಆನಂದವೂ ಆನಂದ. ಅಂಜನಾದ್ರಿಯ ಕಲ್ಲು ಕಲ್ಲುಗಳು ರಾಮನಾಮಕ್ಕೆ ಸಾಕ್ಷಿಯಾದವು. ರಾಮಚಂದ್ರ ಆನವೇರಿ ಅವರ ಕಣ್ಣಲ್ಲಿ ಅಂದು ಕಂಡಿದ್ದು ಗೆಲುವಿನ ಹಸಿವಲ್ಲ,
ಬದಲಿಗೆ ರಾಮಚಂದ್ರನ ಪಾದಕ್ಕೆ ತಮ್ಮ ಸಂಕಲ್ಪವನ್ನು ಅರ್ಪಿಸಿದ ಭಾವ ಇತ್ತು. ಈಗ ಅಂಜನಾದ್ರಿಗೆ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಹನುಮಂತನ ದರ್ಶನದ ಜೊತೆಗೆ ತನ್ನ ಪ್ರಭು ಶ್ರೀರಾಮನ ದಿವ್ಯ ರೂಪವನ್ನು ಕಾಣಬಹುದು. ಇದು ಕೇವಲ ಮೂರ್ತಿ ಪ್ರತಿಷ್ಠಾಪನೆಯಲ್ಲ, ಇದು ಸಂಸ್ಕೃತಿಯ ಮರುಜಾಗೃತಿ. ರಾಮಚಂದ್ರ ಅನವೇರಿ ಅವರ ಈ ಸಾಹಸಮಯ ಭಕ್ತಿ ಪಯಣ ಹಿಂದಿನ ತಲೆಮಾರಿಗೆ ಪ್ರೇರಣೆ. ಅಂಜನಾದ್ರಿಯ ಮಣ್ಣಿನಲ್ಲಿ ರಾಮನ ಶಕ್ತಿ ನೆಲೆ ನಿಂತಿದೆ. ಅಯೋಧ್ಯೆಯ ರಾಮಲಲ್ಲನ ಕಿರುನಗೆ ಈಗ ಅಂಜನಾದ್ರಿಯಲ್ಲೂ ಕಾಣಬಹುದು. ಒಬ್ಬ ವ್ಯಕ್ತಿಯ ಸಂಕಲ್ಪ ಹೇಗೆ ಸಿದ್ಧಿಯಾಗಿ ಮಾರ್ಪಡುತ್ತದೆ ಎಂಬುದಕ್ಕೆ ರಾಮಚಂದ್ರ ಅನವೇರಿ ಅವರ ಈ ಪಯಣವೇ ಜೀವಂತ ಸಾಕ್ಷಿ. ಅಡೆತಡೆಗಳು ಅವರನ್ನ ಕುಗ್ಗಿಸಲಿಲ್ಲ, ಬದಲಿಗೆ ಅವರ ಸಂಕಲ್ಪವನ್ನ ಮತ್ತಷ್ಟು ಗಟ್ಟಿಗೊಳಿಸಿದ್ವು. ಅಂಜನಾದ್ರಿಯ ಆ ಎತ್ತರದ ಶಿಖರದಲ್ಲಿ ಶ್ರೀರಾಮಚಂದ್ರನ ಮೂರ್ತಿ ವಿರಾಜಮಾನವಾದಾಗ ಅದು ಕೇವಲ ಒಂದು ಪ್ರತಿಷ್ಠಾಪನೆಯಾಗಿರಲಿಲ್ಲ, ಅದು ಒಬ್ಬ ಭಕ್ತನ ಅಚಲ ವಿಶ್ವಾಸಕ್ಕೆ ಸಿಕ್ಕ ಜಯವಾಗಿತ್ತು. ಆ ಬಗ್ಗೆ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ.